ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಅಷ್ಟೇ ಕೇಳ್ಬೇಕದನ್ನ ಭಾಳ ಸೌಂಡ್ ಹಚ್ಚಿ ಸೌಂಡ್ ಭಾಳ ಹಚ್ಚಿ ಹಿಂದಿನ ಹಾರ್ನ್ ಕೊಟ್ಟರು ನಿಮ್ಗೆ ಕೇಳೋದಿಲ್ಲ. ಅವಾಗ ನಿಮ್ಗೆ ಸೈಡ್ ತೊಗೊಳ್ತೀರಿ, ಇಲ್ಲ ನೀವು ಸೈಡ್ ತೊಗೋತೀರಿ, ಅವಾಗ ಆಕ್ಸಿಡೆಂಟ್ ಆಗ್ತಾ ಸಾಯ್ತಾವ. ಯಾಕಂದ್ರೆ ನೀವು ಸೌಂಡ್ ಸಿಸ್ಟಮ್ ಜೋರು ಹಚ್ಚಿರೋದ್ರೆ ನಿಮ್ಗೆ ಕೇಳೋದಿಲ್ಲ. ಅದ ಸೌಂಡ್ ನಿಮ್ಮ ಲೆವೆಲ್ ಸಣ್ಣದಿತ್ತಂದ್ರೆ ಅವಾಗ ನೀವು ಸೈಡ್ ಹಾರ್ನ್ ಕೊಟ್ಟರು ನೀವು ಸೈಡ್ ತೊಗೋತೀರಿ, ಮುಂದೆ ಹೋಗ್ತಾನವ. ಇದು ಒಂದೇದ. ಇನ್ನು ಮುಂದೆ ಎಲ್ಲರ ಸೌಂಡ್ ಸಿಸ್ಟಮ್ ಜೋರು ಹಚ್ಚಿರಂದ್ರೆ ನಾವು ಪೊಲೀಸರು ಆ ಸೌಂಡ್ ಸಿಸ್ಟಮ್ ತೊಗೋದು ಅಲ್ಲೇ ಹೊಡೆದು ಬಿಡ್ತೇವೆ, ಅದನ್ನು ಹೊಳ್ಳಿ ಕೊಡೋದಿಲ್ಲ. ಅದನ್ನು ಯಾಕಂದ್ರೆ ಲಾಸ್ಟ್ ನಿಮ್ಗೆ ಆಗ್ತೈತಿ, ಟ್ರ್ಯಾಕ್ಟರ್ದಾಗ ಹಾಕ್ದು ಹೊಡೆದು ಬಿಡ್ತೇವೆ. ಮಾಡಬಾರ್ದು, ಆದರೂ ನಿಮ್ಗೆ ಗೊತ್ತಾಗಲಿಂದ ಮಾಡೋದೈತಿ ಅದನ್ನು. ಇಲ್ಲ ನೀವು ಹೊಳ್ಳಿ ವಾಪಸ್ ಕೊಟ್ಟರೆ ಮತ್ತೆ ಸೌಂಡ್ ಹಚ್ಚತ್ತೆ. ನೀವು ಅದನ್ನು ಜೋರಾಗಿ ಸೌಂಡ್ ಹಚ್ಚಿದ್ರೆ ಮೊದಲೇ ಮತ್ತೆ ಅದು ಟೇಪು ನಿಮ್ಗೆ ಎಷ್ಟು ಬೇಕಲ್ಲ ಡ್ರೈವಿಂಗ್ ಮಾಡುವಾಗ ನಿಮ್ಗೆ ಅಷ್ಟೇ ತಿಳಿವಂಗಿರ್ಬೇಕು, ಗೊತ್ತಿರ್ಬೇಕು. ಪಬ್ಲಿಕ್ ತೊಂದರೆ ಆಗ್ಬಾರ್ದು. ಇದು ಒಂದು. ಯಾವುದೇ ಗಾಡಿ ಏನಾದ್ರು ಕೆಟ್ಟಿತ್ತು, ಡಿಸಾಲ್ ಆಯಿತು, ಏನೋ ಒಂದು ಸಮಸ್ಯೆ ಇತ್ತು, ಇಲ್ಲ ಏನೋ ಒಂದು ಚಹಾ ಕುಡಿಯೋಕೆ ಹೋಗೋದಿದ್ರೆ ರೋಡ್ ಪಕ್ಕಕ್ಕೆ ನಿಲ್ಲಿಸ್ಬಾರ್ದು. ಅದನ್ನ ಯಾಕೆ ನಿಲ್ಲಿಸ್ಬಾರ್ದಂದ್ರೆ ನೀನು ಆಗೈತೆ ಕೂಡಿಸೋದು ಸೈಡ್ ರೋಡ್ ಪಕ್ಕಕ್ಕೆ ಹಚ್ಚಿದ್ದಾವ, ಅವ್ನಿಗೆ ಗೊತ್ತಾಗಿಲ್ಲ. ಸ್ವಲ್ಪ ಮುಖಕ್ಕೆ ಹೊಡಿತು, ಮುಖಕ್ಕೆ ಕೂಡ ಸ್ಪೀಡ್ನಾಗುತ್ತೆ, ಹೊಡೆದ ತಕ್ಷಣ ಮುಂದೆ ಜಾರಿ ಹೋಗಿ ಮುಂದೆ ಹೋಗಿ ಬಿದ್ದಾವ. ಇದು ಕೈ ಮೂರು ದೂರ ಇದೆ, ಮುಖ ಎಲ್ಲ ಕೆಟ್ಟಿದ್ದು, ತಲೆ ಉಳಿದು ಹ್ಯಾಮ್ರೇಜ್ ಆಗ್ತದೆ. ಬರೀ ಏನೋ ನಿಮ್ಮ ಕಬ್ಬು ಬಡ್ದಕ್ಕೆ. ಸೊ ಅದ್ರ ಸಲುವಾಗಿ ಯಾವುದೂ ಗಾಡಿ ರೋಡ್ ಪಕ್ಕಕ್ಕೆ ನಿಲ್ಲಿಸಿ ಹೋಗ್ಬಾರ್ದು. ನೀವೇನಾದ್ರೂ ಸೈಡ್ ಇರ್ತೈತಿ ಏನಾದರೂ ಪೂರ ನಿಲ್ಲಿಸ್ರಿ, ಇಲ್ಲ ಮತ್ತೆ ಇಂಡಿಕೇಟರ್ ಆಗ್ಬೇಕು ಅವಕ್ಕೆಲ್ಲ. ನಿಮ್ಮ ಕಡೆ ಇಂಡಿಕೇಟರ್ ಅಂತೂ ಇಲ್ಲೇ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ರೋಡ್ ಪಕ್ಕಕ್ಕೆ ಯಾವುದೂ ಗಾಡಿ ಆಗಲಿ, ಏನೋ ಚಹಾ ಕುಡಿಯೋಕೆ ಹೋಗಲಿ, ಇಲ್ಲ ಮುಖ ಏನೋ ಡ್ರೈವಿಂಗ್ ಮಾಡ್ತಿದೆ ಬೆಳಿಗ್ಗೆ ಸಮಸ್ಯೆ ಆಗಿದೆ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ದೊಡ್ಡ ರೋಡ್ ಇದ್ದರೂ ಸೈಡ್ ಹಚ್ಚಿಸ್ರಿ ಅಷ್ಟೇ. ಅದೇ ಪ್ರಕಾರ ಬಂದು ಮಾಡ್ರಿ. ಅಡ್ಡ ಎಲ್ಲರಿಗೂ ನಮ್ಮ ಹುಕ್ಕೇರಿ ಪೊಲೀಸ್ ಠಾಣೆದಿಂದ ಯಾಕೆ ಇದೆಲ್ಲರೂ ಕಲ್ತಿರೋದ್ರೆ ಸಾಮಾನ್ಯ ಅನ್ಕೊಂಡ ಇನ್ನೇ ಒಂದು ನಿಮ್ಮ ಫ್ಯಾಕ್ಟ್ರಿ ಚಾಲು ಆದ ತಕ್ಷಣ ನೀವು ಕಬ್ಬಿ ಫ್ಯಾಕ್ಟ್ರಿ ಸೈಡ್ ಹಚ್ಚಿದ್ವು ಹಿಂದ್ಗಡೆ ಒಂದು ಹಾಸಿ ತಿಳ್ಕೊಂಡವ. ಒಂದು ತಿಳ್ಕೊಂಡ್ರೆ ಮನ್ಯಾಗ ಎಷ್ಟು ಬಂದ್ರೆ ಅಂತ ಮನ್ಯಾಗ ತಂದೆ ತಾಯಿ ಮಕ್ಕಳಿಗೆ ಎಲ್ಲ ಮನೆ ಮಂದಿಗೆಲ್ಲ ರಿಲೇಷನ್ ಮಂದಿಗೆಲ್ಲ ತ್ರಾಸ ಅಂದ್ರೆ ನಿಮ್ಮ ಟೈಮ್ ನೀವು ದುಡಿಯೋಕೆ ಬಂದು ನೀವು ಏನು ಅನಾಹುತ ಆದ್ಮೇಲೆ ತಿಳ್ಕೊಂಡ್ರೆ ನಿಮ್ಮ ಮನ್ಯಾಗ ನಿನ್ನ ತಂದೆ ತಾಯಿ ತಮ್ಮ ಎಲ್ಲರೂ ಅನಾಹುತ. ಸೊ ಅದ್ರ ಸಲುವಾಗಿ ಪ್ರಿಕಾಷನ್ ತೊಗೊಬೇಕು.